ದಾವಣಗೆರೆ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಚನ್ನಗಿರಿ ತಾಲೂಕಿನಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಚನ್ನಗಿರಿ ತಾಲೂಕಿನ ಮರಡಿ, ತಣಿಗೆರೆ, ಭೀಮನೆರೆ, ಸಿದ್ದರಮಠ, ತೋಪನಹಳ್ಳಿ ಸೇರಿ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಸ್ವಾಭಿಮಾನಿ ವಿನಯ್ ಕುಮಾರ್ ಗೆದ್ದರೆ ನಿಜವಾದ ಪ್ರಜಾಪ್ರಭುತ್ವ ಗೆಲುವಾಗುತ್ತೆ. ಕಳೆದ 25 ವರ್ಷಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಜಿಲ್ಲೆಯ 300 ಹಳ್ಳಿಗಳಿಗೆ ಬಸ್ ಇಲ್ಲ, ಕೈಗಾರಿಕೆಗಳು ಆಗಿಲ್ಲ, ಬಡವರು ಉದ್ಧಾರ ಆಗಿಲ್ಲ. ಈ ಸಮಸ್ಯೆಗಳಿಗೆ ಉತ್ತರ ಬೇಕು ಅಂತಂದ್ರೆ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿ ಗೆಲ್ಲಬೇಕು ಅಂತ ಮನವಿ ಮಾಡಿದ್ದಾರೆ. ನೋಡಿದಿರಿ ನೀವು ದಾವಣಗೆರೆಗೆ ಏನೇನು ಮಾಡಿದ್ದಾರೆ, ಏನೇನು ಮಾಡಿಲ್ಲ ಅಂತಂದು. ದಾವಣಗೆರೆಗೆ ಏನು ಮಾಡಿಲ್ಲ, ಅದರಲ್ಲೂ ಗ್ರಾಮೀಣ ಭಾಗದ ಜನತೆಗೆ, ಹಳ್ಳಿ ಮಕ್ಕಳಿಗೆ, ಹಳ್ಳಿ ಯುವಕರಿಗೆ, ಯುವತಿಯರಿಗೆ ಏನೂ ಮಾಡಿಲ್ಲ. ಈಗಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ 300 ಹಳ್ಳಿಗಳಿಗೆ ಬಸ್ ಇಲ್ಲ. 300 ಹಳ್ಳಿ ಬಸ್ ಇಲ್ಲ. ಸುಮಾರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಾವುದೇ ಕೂಡ ಕೈಗಾರಿಕೆ ಇಲ್ಲ, ಸಂಸ್ಥೆ ಇಲ್ಲ. ಈಗ ನಮಗೆ ಬೇಕಿರೋದೇನಪ್ಪ ಅಂದ್ರೆ ಅವಕಾಶಗಳು. ಆ ಅವಕಾಶಗಳು ಸೃಷ್ಟಿಯಾಗಬೇಕನ್ನೋದಾದ್ರೆ ಆ ಎರಡು ಮನೆತನದ ಆಚೆ ಇರುವಂತವ್ರು ಹೊಸ ನಾಯಕರಾಗಬೇಕು, ಹೊಸ ಲೀಡರ್ ಆಗಬೇಕು. ಅಂತವ್ರು ಇವತ್ತು MLA ಆಗ್ಬೇಕು, MP ಆಗ್ಬೇಕು. ಆ ಉದ್ದೇಶದಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀನಿ. ತಣಿಗೆರೆ ಗ್ರಾಮಕ್ಕೆ ಇದು ನಾನು ಸುಮಾರು ಒಂದು 4-5 ಸಾರಿ ಬಂದೋಗಿದ್ದೀನಿ. ಆದ್ರೆ ಮತಯಾಚನೆಗೆ ಇವತ್ತು ಬಂದಿದ್ದೀನಿ. ಗ್ರಾಮಸ್ಥರು ನೀವು ದೊಡ್ಡ ಮನಸ್ಸು ಮಾಡಿ ನನ್ನಂತ ಯುವಕರನ್ನ ನೀವು ಪಾರ್ಲಿಮೆಂಟ್ಗೆ ಕಳಿಸಲೇಬೇಕು ಅಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಚಿಹ್ನೆ ಯಾವುದು? ನನ್ನ ಚಿಹ್ನೆ ಅಮ್ಮ, ಗ್ಯಾಸ್ ಸಿಲಿಂಡರ್ ನೋಡಿದಿರಲ್ಲ, ಯಾರಿಗೆ ಓಟ್ ಹಾಕ್ತೀರಿ? ನಿಮ್ಮೂರಲ್ಲಿ ಎಷ್ಟು ಓಟ್ ಅದಾವ? 2,500. 2,500 ಎಷ್ಟು ಹಾಕಿಸ್ತೀರಿ? ನನಗೆ ಎಷ್ಟು ಹಾಕಿಸ್ತೀರಿ? 2,000 ಗ್ಯಾರಂಟಿ. ಗ್ಯಾರಂಟಿ ಆ ಕಡೆ ಮೋದಿ ಗ್ಯಾರಂಟಿ, ಈ ಕಡೆ ಸಿದ್ದರಾಮಯ್ಯ ಗ್ಯಾರಂಟಿ. ನಿಮ್ಮ ಹೆಸರು? ರೇವಣ್ ಸಿದ್ದಪ್ಪರ್ ಗ್ಯಾರಂಟಿ. ತಣಿಗೆರೆಯಿಂದ 2,000 ಓಟು GB ವಿನಯ್ ಕುಮಾರ್ಗೆ. ಆಗತ್ತಾ ಇದು? ಆಗುತ್ತಾ ಇದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.